ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಕಣ್ರಪ್ಪ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೌಸು ಸೇಲ್ಗೆ ಇದೆ ಸ್ನೇಹಿತರೆ. ಈ ಒಂದು ಹೌಸು ಇದು ಬಂದ್ಬಿಟ್ಟು 2400 ಸ್ಕ್ವೇರ್ ಫೀಟ್ ಇರುತ್ತೆ. ಬನ್ನಿ, ಇದ್ರ ಬಗ್ಗೆ ನಾನು ಮಾಹಿತಿನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ನಿರ್ಮಲ ಅಂತೇಳಿ ಹೆಸರು, ಜಗ ಅಂತ ಹೇಳ್ಬಿಟ್ಟು ಗಂಡನ ಹೆಸರಾಗಿರುತ್ತೆ. ಸ್ವಂತ ಊರು ಬಂದು ಕಡೂರು ಅಂತೇಳಿ. ವಿಚಾರ ಏನಪ್ಪ ಅಂದರೆ, ಹೌಸು ಮಾರಾಟ ಇದೆ, ಆಸಕ್ತಿ ಇರೋರು ಕೊಂಡ್ಕೊಳ್ಬೋದು. ಆಸಕ್ತಿ ಇರೋರು ಮಾತ್ರ, ಎಲ್ರಿಗೂ ಅಲ್ಲ. ಸಮಸ್ಯೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮನೆಯಲ್ಲಿ ಶಾಂತಿ ಇಲ್ಲ, ಅದರಲ್ಲೂ ನಾನ್ ವೆಜ್ ತಂದ ದಿನವೇ ಮಾತುಕತೆ ಜೋರಾಗಿ ಆಗುತ್ತೆ. ಹಾಗಾಗಿ ಏಕೋ ಮನೆ ಸರಿ ಇಲ್ಲ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಾರಾಟ ಆಗ್ತಾ ಇದೆ. ಪರಿಹಾರ ಏನಪ್ಪ ಅಂದರೆ, ಮನೆ ತೊಗೊಂಡ್ರೆ ಕೆಂಪು ಕಂಬಳ ಉಜ್ಜಾಡೋಕ್ಕೆ ಕೊಡ್ತೀನಿ ಅಷ್ಟೇ ಅಂತ ಹೇಳಿದ್ದಾರೆ. ಸಮಯ ಒಂದು ದಿನ ಅರ್ಧ ಗಂಟೆ ಅಷ್ಟೇ ಕೊಡೋದು, ಅದೇ ಒಂದೇ ದಿನದಲ್ಲಿ ಅರ್ಧ ಗಂಟೆನ ಕೊಡ್ತಾರೆ. ಇನ್ನು ಏನಪ್ಪ ಈ ಮನೆ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಇಲ್ಲಿ ಎಳೆಯಾಗಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಪ್ರತಿ ಭಾನುವಾರ ನಾನ್ ವೆಜ್ ತರ್ತೀವಿ. ಮನೆಗೆ ಅವತ್ತು ಇಡೀ ದಿನ ಅಶಾಂತಿ ವಾತಾವರಣ ಮೂಡಿರುತ್ತದೆ. ಏಕೆ ಅಂತ ಗೊತ್ತಿಲ್ಲ, ಏನಾದರೂ ಒಂದು ಸಣ್ಣ ಪುಟ್ಟ ಮಾತು ಬರ್ತಾನೆ ಇರುತ್ತೆ, ಮನಸ್ತಾಪ ಆಗ್ತಾನೆ ಇರುತ್ತೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು, ಮನೆ ಮಾರಿದ ನಂತರ ಮನಸ್ಸುಗಳು ಸರಿ ಹೋಗುತ್ತದೆ ಅಂತ ಅನ್ನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪಟ್ಟಂತ ನಿರ್ಧಾರ ತೆಗೆದುಕೊಂಡ್ವಿ, ಈ ಒಂದು ನಿರ್ಧಾರ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ಮನೆ ತಗೊಂಡವರಿಗೆ ಬೇಕಾದರೆ ಅರ್ಧ ಗಂಟೆಗೆ ಸಾಮಾನು ಉಜ್ಜಾಡಲು ಕೊಡ್ತೀನಿ. ಹಾಗಂತ ಮಾಡಬಾರದು, ಮಾಡಿದ್ರೆ ಕತೆ ಗೋವಿಂದ ಅನ್ನಿಸ್ಬಿಡ್ತೀನಿ. ಹೇಳಿದಷ್ಟು ಮಾತ್ರ ಮಾಡಬೇಕು, ಎಕ್ಸ್ಟ್ರಾ ಏನು ಮಾಡೋಂಗಿಲ್ಲ ಅಂಥದ್ದು ಇಲ್ಲಿ ಒಂದು ಕಡ್ಡಿ ತುಂಡಾಗೋ ರೀತಿಯಲ್ಲಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇಷ್ಟನ್ನು ಮಾಡಿದ್ರೆ ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಅವರು ಹೇಳ್ದಂಗೆ ಕೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಮನೆ ರೆಂಟ್ಗೆ ಸಿಗುತ್ತೆ. ಮತ್ತು ಇದು ಸಾಮಾನು ಕೂಡ ಸಿಗ್ತಕ್ಕಂಥದ್ದು ಒಂದು ಎಕ್ಸ್ಟ್ರಾ ಕೆಲಸ ಆಗಿರುತ್ತೆ. ಓಕೆ, ಇನ್ನು ಮನೆ ಬಗ್ಗೆ ಇಲ್ಲಿ ಏನೇನಪ್ಪ ಇದೆ ಅಂತ ಇಲ್ಲಿ ಡೀಟೇಲ್ ಆಗಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ 2 ಬಾತ್ರೂಮ್ ಇರುತ್ತೆ, ಹಳೆ ಕಾಲದ ರೀತಿಯಲ್ಲಿ ಇರೋದು. ಇನ್ನು 2 ಮಾಸ್ಟರ್ ಬೆಡ್ರೂಮ್ ಇದೆ. ಒಂದು 15x11 ಇರುತ್ತೆ, ಇನ್ನೊಂದು 15x8 ಸೈಜ್ನಲ್ಲಿ ಇದೆ. ಎರಡೂ ಕೂಡ ದೊಡ್ಡದೇ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮು. ಆದರೆ ಮನೆಯಲ್ಲಿ ಒಂದು ಇಷ್ಟ ಆಗದೇ ಇರುವಂಥ ಒಂದು ವಿಚಾರ ಏನು ಅಂದರೆ, ಅದು ಮಳೆ ಬಂದಾಗ ತೂತದಲ್ಲಿ ಸೋರುತ್ತೆ. ಅಷ್ಟು ಬಿಟ್ಟರೆ ಅದನ್ನು ಸರಿ ಮಾಡಿಸಲು ಆಗಲೇ ಇಲ್ಲ. ಅದೊಂದು ಸರಿ ಮಾಡಿಸಿಕೊಂಡ್ರೆ ಉತ್ತಮ ಆಗುತ್ತೆ, ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನೇನು ಸಮಸ್ಯೆ ಇರೋದಿಲ್ಲ. ಲಿವಿಂಗ್ ರೂಮ್ ಬಂದ್ಬಿಟ್ಟು 20x21 ಇರುತ್ತೆ. ಬೆಡ್ರೂಮ್ಗಿಂತ ದೊಡ್ಡದು ಸ್ನೇಹಿತರೆ ಲಿವಿಂಗ್ ರೂಮು. ತುಂಬ ಚೆನ್ನಾಗಿದೆ, ವಿಶಾಲವಾಗಿ ಅಂತ ಹೇಳ್ಬೋದು. ಮನೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮನೆ ಅಂತ ಹೇಳ್ಬಿಟ್ಟು. ಮುಂಭಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪೋರ್ಚ್ ಏರಿಯಾ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಂಜೆ ಹೊತ್ತು ಕೂತ್ಕೊಂಡು ಕಾಫಿ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮುಂಭಾಗ.